ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಮಾರ್ಗಶೀರ್ಷ ಮಹಾತ್ಮ್ಯದ ಬ್ರಹ್ಮ ವಿಷ್ಣು ಸಂವಾದದಲ್ಲಿ ತ್ರಿಪುಂಡ್ರ ಧಾರಣ ವಿಧಿ ಕಥನವೆಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮದೇವನು ಹೇಳುತ್ತಾನೆ, ವಿಧಿಯಿಂದ ಕೂಡಿ ಆಚರಿಸಲ್ಪಟ್ಟ ಮಾರ್ಗಶೀರ್ಷ ಮಾಸದ ವ್ರತವು ನನ್ನನ್ನು ಹೊಂದಲು ಉತ್ತಮ ಸಾಧನವೆಂದು ನೀನು ಹೇಳಿರುವೆಯಲ್ಲವೇ? ದೇವೇಶ್ವರನಾದ ಓ ಕೇಶವನೇ, ಆ ವ್ರತದ ವಿಧಿ ಯಾವುದೆಂಬುದನ್ನು ನನಗೆ ಸಂಪೂರ್ಣವಾಗಿ ತಿಳಿಸು. ಶ್ರೀ ಭಗವಂತನು ಹೇಳುತ್ತಾನೆ, ಪ್ರತಿ ಮಾನವನು ರಾತ್ರಿಯ ಕಡೆಯಲ್ಲಿ ಅಂದರೆ ನಾಲ್ಕನೆಯ ಜಾವದಲ್ಲಿ ಹಾಸಿಗೆಯಿಂದೆದ್ದು ಶಾಸ್ತ್ರೋಕ್ತ ರೀತಿಯಿಂದ ಉದಕೋಪಸ್ಪರ್ಶನವನ್ನು ಮಾಡಿ ತನ್ನ ಗುರುವನ್ನು ಸ್ಮರಣೆ ಮಾಡಬೇಕು. ಬಳಿಕ ಏಕಾಗ್ರವಾದ ಮನಸ್ಸಿನಿಂದ ನನ್ನ ರೂಪವನ್ನು ಧ್ಯಾನ ಮಾಡಬೇಕು. ಮಿತಭಾಷೆಯು ಶೌಚಪರನು ಆಗಿ ನನ್ನ ಸಹಸ್ರನಾಮಗಳನ್ನು ಭಕ್ತಿಯುಕ್ತನಾಗಿ ಕೀರ್ತನೆ ಮಾಡಬೇಕು. ಬಳಿಕ ಗ್ರಾಮದ ಹೊರಗೆ ಯಥಾವಿಧಿಯಾಗಿ ಮಲಮೂತ್ರಗಳನ್ನು ವಿಸರ್ಜಿಸಿ ಯಥೋಚಿತವಾದ ಶೌಚವನ್ನು ಮಾಡಿಕೊಂಡು ಪ್ರಯತ್ನಪೂರ್ವಕವಾಗಿ ಶುಚಿರ್ಭೂತನಾಗಿ ದಂತಧಾವನಾದಿಗಳನ್ನು ತೀರಿಸಿಕೊಂಡು ಬಳಿಕ ನಿಯಮಗಳನ್ನು ಅನುಸರಿಸಿ ಸ್ನಾನವನ್ನು ಮಾಡಿ ತುಳಸಿ ಬೃಂದಾವನದ ಮೃತ್ತಿಕೆಯನ್ನು ಅದರ ದಳಗಳನ್ನು ತೆಗೆದುಕೊಂಡು ಅವುಗಳನ್ನು ಮೂಲ ಮಂತ್ರದಿಂದಾಗಲಿ ಗಾಯತ್ರಿ ಮಂತ್ರದಿಂದಾಗಲಿ ಅಭಿಮಂತ್ರಣ ಮಾಡಿ ಅದೇ ಮಂತ್ರದಿಂದಲೇ ಶರೀರಕ್ಕೆ ಲೇಪನೆ ಮಾಡಿಕೊಂಡು ನೀರಿನಲ್ಲಿ ಪಾಪನಾಶಕವಾದ ಸ್ನಾನವನ್ನು ಆಚರಿಸಬೇಕು. ಕೂಪ ತಟಾಕಾದಿ ಜಲಾಶಯಗಳಿಂದ ಸೇದಿ ತಂದ ನೀರಿನಿಂದಾಗಲಿ ಆ ಜಲಾಶಯಗಳಲ್ಲಿಯೇ ಆಗಲಿ ಸ್ನಾನವನ್ನು ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ವಿಧಿಸಲ್ಪಟ್ಟಿರುವುದು. ವಿದ್ವಾಂಸನು ಮಂತ್ರಜ್ಞನು ಆದ ಮನುಷ್ಯನು ಆ ಜಲವನ್ನು ಮುಂದೆ ಹೇಳುವ ಮಂತ್ರದ ಪುನರುಚ್ಚಾರಣೆಯಿಂದ ತೀರ್ಥೋದಕವನ್ನಾಗಿ ಮಾರ್ಪಡಿಸಿಕೊಳ್ಳಬೇಕು. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿಯೇ ಈ ಕಾರ್ಯಕ್ಕೆ ಮೂಲ ಮಂತ್ರವೆಂದು ಹೇಳಲ್ಪಟ್ಟಿರುವುದು. ಕರ್ಮಗಳಲ್ಲಿ ವಿಚಕ್ಷಣನಾದ ಬ್ರಾಹ್ಮಣನು ನಾಲ್ಕು ಮೂಲೆಗಳಲ್ಲಿಯೂ ನಾಲ್ಕು ಹಸ್ತಗಳಿಂದ ಕೂಡಿದ ಚೌಕವಾದ ಮಂಡಲವೊಂದನ್ನು ನಿರ್ಮಿಸಿ ದರ್ಬೆಯ ಪವಿತ್ರವನ್ನು ಕೈಬೆರಳಿಗೆ ಹಾಕಿಕೊಂಡು ವಿದ್ಯುಕ್ತ ವಿಧಾನದಿಂದ ಆಚಮನವನ್ನು ಮಾಡಿ ಶುಚಿಯಾಗಿ ಆ ಮಂಡಲದ ಮುಂದೆ ಕುಳಿತು ಮುಂದೆ ಹೇಳುವ ಮಂತ್ರಗಳ ಪುರಶ್ಚರಣೆಯಿಂದ ಗಂಗಾದೇವಿಯನ್ನು ತೀರ್ಥದಲ್ಲಿ ಆವಾಹನೆ ಮಾಡಬೇಕು. ದೇವಿ, ನೀನು ವಿಷ್ಣುವಿನ ಪಾದಗಳಿಂದ ಉದ್ಭವಿಸಿರುವೆ, ವಿಷ್ಣುವಿಗೆ ಪ್ರಿಯಳಾಗಿರುವೆ, ವಿಷ್ಣುವೇ ನಿನಗೆ ಆದಿದೈವವಾಗಿರುವನು. ನಾವು ಹುಟ್ಟಿದ ಮೊದಲು ದೇಹವನ್ನು ಬಿಡುವ ಪರ್ಯಂತವೂ ಮಾಡಿರುವ ಮತ್ತು ಮಾಡುವ ಸಕಲ ಪಾಪಗಳಿಂದಲೂ ನಮ್ಮನ್ನು ಕಾಪಾಡು. ದೇವಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಅಂತರಿಕ್ಷದಲ್ಲಿಯೂ ಒಟ್ಟು 3.5 ಕೋಟಿ ತೀರ್ಥಗಳಿರುವವೆಂದು ವಾಯುದೇವನು ನಿರೂಪಿಸಿರುವನು. ಎಲೋ ಜುಹ್ನು ಕನ್ಯೆಯಾದ ಗಂಗಾದೇವಿಯೇ, ಅವುಗಳೆಲ್ಲವೂ ನಿನ್ನಲ್ಲಿಯೇ ನೆಲೆಗೊಂಡಿರುವವು. ದೇವತೆಗಳ ಲೋಕದಲ್ಲಿ ನಿನಗೆ ನಂದಿನಿ ಎಂದು ನಳಿನಿ ಎಂದು ಹೆಸರುಗಳಿರುವವು. ದಕ್ಷ ಬ್ರಹ್ಮನ ಪುತ್ರಿಯು ಆಕಾಶಗಾಮಿನಿಯು ವಿಶ್ವವ್ಯಾಪಕಳು ಆದ ನೀನು ಯೋಗಿ ಜನರಿಗೆ ಪ್ರೀತಿಜನಕಳಾಗಿರುವೆ. ನೀನೇ ಸಕಲ ವಿದ್ಯೆಗಳಿಗೂ ಆಧಾರಭೂತಳು, ಅತ್ಯಂತ ಪ್ರಸನ್ನಳಾಗಿರುವವಳು, 3 ಲೋಕಗಳಿಗೂ ಅನುಗ್ರಹವನ್ನು ಮಾಡುವವಳು, ಕ್ಷೇಮಂಕರಳು, ಜಹ್ನು ಮಹರ್ಷಿಯ ಪುತ್ರಿಯು, ಶಾಂತ ಸ್ವರೂಪಳು, ಸ್ನಾನ ಮಾಡಿದವರಿಗೆ ಮನಃಶಾಂತಿಯನ್ನು ಉಂಟು ಮಾಡುವವಳು. ಗಂಗಾದೇವಿಯ ಈ ಪುಣ್ಯ ನಾಮಗಳನ್ನು ಪ್ರತಿಯೊಬ್ಬ ಮನುಷ್ಯನು ಸ್ನಾನಕಾಲದಲ್ಲಿ ಯಾವಾಗಲೂ ಜಪಿಸಬೇಕು. ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳಲ್ಲಿ ಪ್ರವಹಿಸಿ ಜನರನ್ನು ಪಾವನಗೊಳಿಸುವ ಗಂಗೆಯ ಆ ಸ್ನಾನದ ನೀರಿನಲ್ಲಿ ಸನ್ನಿಹಿತಳಾಗಿರುತ್ತಾಳೆ. ಈ ಮಂತ್ರದಿಂದ 7 ಸಲ ಅಭಿಮಂತ್ರಣವನ್ನು ಮಾಡಿ ತಲೆಯಲ್ಲಿ ಕೈಗಳನ್ನು ಜೋಡಿಸಿಕೊಂಡು ಮತ್ತೆ ಅಂಜಲಿ ಬದ್ಧನಾಗಿ 3 ಸಲವಾಗಲಿ 7 ಸಲವಾಗಲಿ ಮುಂದೆ ಹೇಳುವ ಮಂತ್ರಗಳನ್ನು ಉಚ್ಚರಿಸಿ ಮೃತ್ತಿಕೆಯನ್ನು ಮಂತ್ರಪೂತವನ್ನಾಗಿ ಮಾಡಿ ಬಳಿಕ ಸ್ನಾನವನ್ನು ಮಾಡಬೇಕು. ಅಶ್ವಗಳಿಂದಲೂ ರಥಗಳಿಂದಲೂ ಆಕ್ರಾಂತಳಾಗಿ ವಾಮನ ರೂಪಿಯಾದ ಮಹಾವಿಷ್ಣುವಿನ ವ್ಯಾಪನೆಗೊಳಗಾದ ಭೂದೇವಿಯೇ, ಸಕಲ ಐಶ್ವರ್ಯ ಸಮನ್ವಿತೆಯಾದ ನೀನು ನಾನೀವರೆಗೂ ಮಾಡಿರುವ ದುಷ್ಕೃತ್ಯಗಳ ಪ್ರತಿಫಲ ರೂಪವಾದ ಪಾಪವೆಲ್ಲವನ್ನು ನಾಶಗೊಳಿಸು. ಅನಂತ ಬಾಹುಗಳುಳ್ಳ ವರಾಹ ರೂಪಿಯಾದ ಶ್ರೀಕೃಷ್ಣನಿಂದ ನೀನು ಉದ್ಧತಳಾಗಿರುವೆ. ಸಕಲ ಭೂತಗಳ ಉತ್ಪತ್ತಿಗೂ ಅರಣಿ ಕಾಷ್ಟದಂತಿರುವ ಸದಾಚಾರ ಸಹಿತಳಾದ ನಿನಗೆ ನಮಸ್ಕಾರವನ್ನು ಮಾಡುವೆನು. ಈ ಮಂತ್ರೋಚ್ಚಾರಣೆಗಳಿಂದ ಸ್ನಾನವನ್ನು ಮಾಡಿ ಬಳಿಕ ಶುದ್ಧಾಚಮನವನ್ನು ಮಾಡಿಕೊಂಡು ಮೇಲಕ್ಕೆ ಬಂದು ಜಲಾಶಯಗಳ ದಡದ ಮೇಲೆ ಬಿಳಿಯ ಬಟ್ಟೆಗಳೆರಡನ್ನು ಧರಿಸಿದವನಾಗಿ ಆಚಮನವನ್ನು ಮಾಡಿ ದೇವತೆಗಳಿಗೂ ಪಿತೃಗಳಿಗೂ ಋಷಿಗಳಿಗೂ ತರ್ಪಣಗಳನ್ನು ಕೊಡಬೇಕು. ಅಲ್ಲದೆ ಒದ್ದೆಯಾದ ತನ್ನ ಆ ವಸ್ತ್ರವನ್ನು ಹಿಂಡಿ ಮತ್ತೆ ಆಚಮನವನ್ನು ಮಾಡಿ ಒಗೆದು ಮಡಿ ಮಾಡಿದ ವಸ್ತ್ರಗಳನ್ನು ಉಡಬೇಕು. ಆಮೇಲೆ ವಿಷ್ಣು ಭಕ್ತನಾದ ಬ್ರಾಹ್ಮಣೋತ್ತಮನು ಪರಿಶುದ್ಧವೂ ಮನೋಹರವೂ ಆದ ಮೃತ್ತಿಕೆಯನ್ನು ತೆಗೆದುಕೊಂಡು ಮೇಲೆ ಹೇಳಿದ ಮಂತ್ರಗಳಿಂದ ಅಭಿಮಂತ್ರಣವನ್ನು ಮಾಡಿ ಏಕಾಗ್ರ ಚಿತ್ತನಾಗಿ ಲಲಾಟವೇ ಮೊದಲಾದ ಸ್ಥಳಗಳಲ್ಲಿ ತನ್ನ ವರ್ಣಕ್ಕನುಸಾರವಾದ ಸಂಖ್ಯೆಯುಳ್ಳ ಊರ್ಧ್ವ ಪುಂಡ್ರಗಳನ್ನು ಧಾರಣೆ ಮಾಡಬೇಕು. ಪ್ರಿಯ ಪುತ್ರನಾದ ಎಲೈ ಬ್ರಹ್ಮನೇ,
ಬ್ರಾಹ್ಮಣನಾದವನು ಯಾವಾಗಲೂ 12 ಪುಂಡ್ರಗಳನ್ನು ಧರಿಸಬೇಕು. ಕ್ಷತ್ರಿಯರಿಗೆ 4 ಪುಂಡ್ರಗಳು, ವೈಶ್ಯರಿಗೆ 2 ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿರುವವು. ಸ್ತ್ರೀಯರಿಗೂ ಶೂದ್ರರಿಗೂ 1 ಊರ್ಧ್ವಪುಂಡ್ರವು ಮಾತ್ರ ವಿಧಿಸಲ್ಪಟ್ಟಿರುವುದು. ಹಣೆ, ಹೊಟ್ಟೆ, ಎದೆ, ಕತ್ತಿನ ಗಂಟು, ಪಕ್ಕಗಳು, ಭುಜಗಳು, ಕಿವಿಗಳು, ಬೆನ್ನು, ಮೂಳೆಯ ಮೂಲ, ತಲೆ ಈ 12 ಸ್ಥಾನಗಳಲ್ಲಿ ತಿಲಕಗಳನ್ನು ಧರಿಸಬೇಕೆಂದು ಬ್ರಾಹ್ಮಣರಿಗೆ ಯಾವಾಗಲೂ ನಿಯಮಿತವಾಗಿರುವುದು. ಹಣೆ, ಹೃದಯ ಮತ್ತು ಬಾಹುಗಳಲ್ಲಿ ಕ್ಷತ್ರಿಯನು ಪುಂಡ್ರಗಳನ್ನು ಧರಿಸಬೇಕು. ವೈಶ್ಯನು ಹಣೆ ಮತ್ತು ಹೃದಯಗಳಲ್ಲಿಯೂ, ಸ್ತ್ರೀಯರು ಮತ್ತು ಶೂದ್ರರು ಲಲಾಟದಲ್ಲಿಯೂ ಊರ್ಧ್ವ ಪುಂಡ್ರಗಳನ್ನು ಧರಿಸಬೇಕು. ಹಣೆಯಲ್ಲಿ ಕೇಶವನನ್ನು, ಹೊಟ್ಟೆಯಲ್ಲಿ ನಾರಾಯಣನನ್ನು, ಹೃದಯ ಪ್ರದೇಶದಲ್ಲಿ ಮಾಧವನನ್ನು, ಗಂಟಲಿನಲ್ಲಿ ಗೋವಿಂದನನ್ನು ಧ್ಯಾನ ಮಾಡಬೇಕು. ಹೊಟ್ಟೆಯ ಬಲಗಡೆಯಲ್ಲಿ ವಿಷ್ಣುವನ್ನು, ಬಲಭುಜದಲ್ಲಿ ಮಧುಸೂದನನನ್ನು, ಕಿವಿಯ ಮೂಲದಲ್ಲಿ ತ್ರಿವಿಕ್ರಮ ಮೂರ್ತಿಯನ್ನು, ಎಡಭಾಗದಲ್ಲಿ ವಾಮನನನ್ನು, ಎಡಭುಜದಲ್ಲಿ ಶ್ರೀಧರನನ್ನು, ಎಡಗಿವಿಯಲ್ಲಿ ಹೃಷಿಕೇಶನನ್ನು, ಪೃಷ್ಠದಲ್ಲಿ ಪದ್ಮನಾಭನನ್ನು, ತ್ರಿಕ್ ಪ್ರದೇಶದಲ್ಲಿ ದಾಮೋದರನನ್ನು ಆವಾಹನೆ ಮಾಡಬೇಕು. ಬಳಿಕ ಪ್ರಕ್ಷಾಳನ ಮಾಡಿದ ನೀರಿನಿಂದ ತಲೆಯಲ್ಲಿ ವಾಸುದೇವನನ್ನು ನ್ಯಾಸ ಮಾಡಬೇಕು. ಇಂತು ಬ್ರಾಹ್ಮಣನು ಊರ್ಧ್ವ ಪುಂಡ್ರಗಳನ್ನು ಧರಿಸಬೇಕು. ಇನ್ನು ಕ್ಷತ್ರಿಯರಿಗೆ ಹೇಳಿದ ನಿಯಮಗಳನ್ನು ಕೇಳುವವನಾಗು. ಹಣೆಯಲ್ಲಿ ಕೇಶವನನ್ನು, ಹೃದಯದಲ್ಲಿ ಮಾಧವನನ್ನು ಧ್ಯಾನ ಮಾಡಬೇಕು. ವತ್ಸ, 2 ಬಾಹುಗಳಲ್ಲಿಯೂ ಮಧುಸೂದರನಿರುವಂತೆ ಮನನ ಮಾಡಬೇಕು. ಕ್ಷತ್ರಿಯ ವಿಧಿಯನ್ನು ಹೇಳಿದೆನು. ಇನ್ನು ವೈಶ್ಯನು ಮಾಡಬೇಕಾದುದನ್ನು ಕೇಳು. ಲಲಾಟದಲ್ಲಿ ಕೇಶವನನ್ನು, ಹೃದಯದಲ್ಲಿ ಮಾಧವನನ್ನು ಧ್ಯಾನಿಸಬೇಕು. ಸ್ತ್ರೀಯರು, ಶೂದ್ರರು ಲಲಾಟದಲ್ಲಿ ಕೇಶವನನ್ನು ಸ್ಮರಿಸುತ್ತಾ ಊರ್ಧ್ವ ಪುಂಡ್ರಗಳನ್ನು ಧರಿಸಬೇಕು. ಈ ವಿಧಾನದಿಂದ ನನಗೆ ಸಂತೋಷವನ್ನುಂಟು ಮಾಡುವುದಕ್ಕಾಗಿ ಸಕಲರು ಪುಂಡ್ರ ಚಿಹ್ನೆಗಳನ್ನು ಶರೀರದಲ್ಲಿ ಧರಿಸಬೇಕು. ಪುಂಡ್ರಗಳಿಗೆ ಉಪಯೋಗಿಸುವ ಪದಾರ್ಥವು ಕಪ್ಪಾಗಿದ್ದರೆ ಶಾಂತಿಯನ್ನುಂಟು ಮಾಡುವುದೆಂದು ಹೇಳಲ್ಪಟ್ಟಿರುವುದು. ಕೆಂಪಾದ ಪುಂಡ್ರವು ಜನರನ್ನು ವಶಗೊಳಿಸುವುದು. ಹಳದಿಯ ತಿಲಕವು ಸಂಪತ್ ಪ್ರದಾಯಕವಾಗಿರುವುದು. ಬಿಳಿಯ ಊರ್ಧ್ವ ಪುಂಡ್ರವು ಮೋಕ್ಷಪ್ರದವೂ ಶೋಭನಯುಕ್ತವೂ ಆಗಿರುವುದು. ನನ್ನ ಏಕಾಂತ ಭಕ್ತರು, ಮಹಾಮಹಿಮೆಯುಳ್ಳವರು, ಸಕಲ ಲೋಕಗಳ ಹಿತವನ್ನೇ ಆಚರಿಸುವವರು ಆದ ಪುರುಷರು ವಿಷ್ಣು ಪಾದಗಳ ಆಕೃತಿಯಿಂದ ಮಧ್ಯದಲ್ಲಿ ಚಿತ್ರದಿಂದ ಕೂಡಿದ ಊರ್ಧ್ವ ಪುಂಡ್ರಗಳನ್ನು ಧರಿಸುವರು. ಮಧ್ಯದಲ್ಲಿ ಛಿದ್ರದಿಂದ ಯುಕ್ತವಾಗಿರುವುದು, ಊರ್ಧ್ವಮುಖವಾಗಿರುವುದು, ಸೌಮ್ಯವೂ ರುಜುವು ಸೂಕ್ಷ್ಮವೂ ಸುಪಾರ್ಶ್ವವೂ ಮನೋಹರವೂ ಆದ ಪುಂಡ್ರವೇ ಹರಿಯ ನಿವಾಸವಾಗಿರುವುದು. ಯಾವ ಬ್ರಾಹ್ಮಣಾಧವನು ಅಂತರಾಳವಿಲ್ಲದಂತೆ ಊರ್ಧ್ವಪುಂಡ್ರವನ್ನು ಧರಿಸುವನೋ ಅವನು ಆ ಅಂತರದಲ್ಲಿ ಲಕ್ಷ್ಮೀ ಸಮೇತನಾಗಿ ವಾಸಿಸುತ್ತಿರುವ ನನ್ನನ್ನು ನಿರಾಕರಿಸಿದವನೆಂದು ತಿಳಿಯಬೇಕು. ಛಿದ್ರವಿಲ್ಲದ ಊರ್ಧ್ವಪುಂಡ್ರವನ್ನು ಯಾವ ದ್ವಿಜಾಧಮರು ಧರಿಸುವರೋ ಅವರು ನಿಜವಾಗಿಯೂ ತಮ್ಮ ಹಣೆಗಳಲ್ಲಿ ನಾಯಿಗಳ ಕಾಲ ಗುರುತುಗಳನ್ನೇ ಧರಿಸಿದವರು ಎಂಬುದರಲ್ಲಿ ಸಂದೇಹವಿಲ್ಲ. ಆದುದರಿಂದ ಹರಿಯ ಸಾಲೋಕ್ಯ ಪದವಿಯನ್ನು ಅಪೇಕ್ಷಿಸುವ ಬ್ರಾಹ್ಮಣನು ನಿತ್ಯವೂ ಛಿದ್ರಯುಕ್ತವೂ ಮಹಚ್ಛಿದ್ರವೂ ಸೌಭಾಗ್ಯಯುಕ್ತವೂ ಆದ ಊರ್ಧ್ವ ಪುಂಡ್ರವನ್ನೇ ಧರಿಸಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಮಾರ್ಗಶೀರ್ಷ ಮಹಾತ್ಮ್ಯದ ಬ್ರಹ್ಮ ವಿಷ್ಣು ಸಂವಾದದಲ್ಲಿ ತ್ರಿಪುಂಡ್ರ ಧಾರಣ ವಿಧಿ ಕಥನವೆಂಬ 2ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.